ಈ ತರ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಾವು ನಮ್ಮ ಮುಖಂಡರು ಏನಿದ್ದೀವಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಾವು ನೀವು ಸೇರ್ಕೊಂಡು ಕೆಲಸ ಮಾಡೋಣ. ಅವ್ರು ನೀವು ಹೇಳಿದ್ದು ಹತ್ತು ಕೆಲಸದಲ್ಲಿ ಐದು ಆಗದೆ ಇರ್ಬೋದು, ಐದಂತೂ ಮಾಡೇ ಮಾಡ್ತೀನಿ. ಇನ್ನು 2 ವರ್ಷ ನಮ್ಮ ಸರ್ಕಾರ ಬರ್ತದೆ. ಇವತ್ತೇ ಕಾಂಗ್ರೆಸ್ 4 ಜನ 5 ಜನ ಎಮ್.ಎಲ್.ಎ ಜೈಲವರು, ಕಾಂಗ್ರೆಸ್ ಎಮ್.ಎಲ್.ಎ ಜೈಲ್ ಹೋದವ್ರೆ, ಬೇರೆ ತಗೊಂಡು ಆಚೆ ಬರ್ತಾರೆ. ದಿನ ಬೆಳಗಾದ್ರೂ ಒಂದಲ್ಲ ಒಂದು ಹಗರಣದಲ್ಲಿ ಸಿಗಾಕೋತಾವ. ಎಷ್ಟು ರೇಟ್ ಜಾಸ್ತಿ ಮಾಡೋದು? 2,000 ಕೊಟ್ವಿ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ, ಅವ್ರ ಮನೆ ಕೇಳಿದ್ರೆ ಹೆಣ್ಮಕ್ಳಿಗೆ ತಿಂಗಳಿಗೆ ಎಷ್ಟು ಖರ್ಚು ಜಾಸ್ತಿ ಆಗಿದೆ ಅಂತ ಹೇಳಿ ಎಣ್ಣೆ ರೇಟ್ 30% ಜಾಸ್ತಿ ಮಾಡಿ, ಹಾಲು ಬೆಲೆ ಜಾಸ್ತಿ ಮಾಡುದು, ತುಪ್ಪದ ಬೆಲೆ ಜಾಸ್ತಿ ಮಾಡುದು, ಬೆಣ್ಣೆ ಬೆಲೆ ಜಾಸ್ತಿ ಮಾಡುದು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡುದು, ಸ್ಟಾಂಪ್ ನೋಟಿಸ್ ಜಾಸ್ತಿ ಮಾಡುದು, ರಿಜಿಸ್ಟ್ರೇಷನ್ ಕಾರ್ಡ್ ಜಾಸ್ತಿ ಮಾಡುದು, ಎಲೆಕ್ಟ್ರಿಕಲ್ ಬಿಲ್ ಜಾಸ್ತಿ ಮಾಡುದು, BBMP-ನಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡೋರು, ಗಾರ್ಬೇಜ್ ಸೆಸ್ ಜಾಸ್ತಿ ಮಾಡೋರು, ಇನ್ನೇ ಬಸ್ ಚಾರ್ಜ್ ಜಾಸ್ತಿ ಮಾಡೋದು, ಮೆಟ್ರೋ ಜಾಸ್ತಿ ಮಾಡೋದು. ಎಷ್ಟು ಜಾಸ್ತಿ ಮಾಡ್ತಾ ಇದ್ದೀರಾ ನೀವು? ಜಾಸ್ತಿ ಮಾಡಿ ಬಡವರು ಮನೆ ಕಟ್ಕೊಡ್ಲಿಲ್ಲ. ಒಂದು ಯಾವ್ದಾರ ಹಳ್ಳಿಯಲ್ಲಿ ಈ 2.5 ವರ್ಷದಲ್ಲಿ ನಮ್ಮ ಮನೆಗೆ ಬಸವ ಯೋಜನೆಯಲ್ಲಿ IMI ಇಂದಿರಾ ಆವಾಸ್ ಯೋಜನೆಯಲ್ಲಿ ಒಂದು ಮನೆ ಕೊಟ್ಟಾರೆ ಅದನ್ನು ಹೇಳ್ಬಿಡಿ ನೋಡಿ. ಒಂದೇ ಒಂದು ಮನೆ ಇವತ್ತು ರಿಲೀಸ್ ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಅತ್ಯಂತ ಭ್ರಷ್ಟವಾದಂತ ಸರ್ಕಾರ. 60% ಸರ್ಕಾರ ನಾವ್ ಹೇಳಿಲ್ಲ, ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಹೇಳವ್ರೆ 60% ಕಮಿಷನ್ ತಗೊಂಡವ್ರೆ, ನಮ್ಗೆ ಬಿಲ್ ಕೊಡ್ತಾ ಇಲ್ಲ, ಕೆಲಸ ನಿಲ್ಸಾಕ್ಬಿಡ್ತೀವಿ ನಾವು. ಇದಿವತ್ತು ಸಿದ್ದರಾಮಯ್ಯ ನಿಲ್ಲಿಸಬೇಕು ಅಂತ DK ಶಿವಕುಮಾರ್ ನಿಲ್ಲಿಸಬೇಕು ಅಂತ ಸಿದ್ದರಾಮಯ್ಯ ಬರೀ ಅಧಿಕಾರ ಜಗಳ ಆಡ್ತಾವ್ರೆ. ನಿಮ್ಗೆ 140 ಸೀಟ್ ಗೆಲ್ಸ್ಕೊಟ್ಟಿರೋದು, ಸರ್ಕಾರ ಕೊಟ್ಟಿರೋದು ರಾಜ್ಯವನ್ನು ಜನಗಳು ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳಿ. ಏನ್ ಮಾಡಿದ್ರೆ ಹೇಳ್ರಿ ನೀವು? ಮಾತ್ರ ಗ್ಯಾರಂಟಿ. ಯಾರ ಒಬ್ಬ ಹೇಳ್ತಾರೆ ಯುವ ಜನರಿಗೋಸ್ಕರ ನಾವು ನಿರುದ್ಯೋಗ ಪತ್ತೆ ಕೊಡ್ತಾ ಇದೀವಿ ಅಂತ ಹೇಳಿ. ನನಗೆ ಗೊತ್ತಿಲ್ಲಪ್ಪ, ನನ್ನ ಕ್ಷೇತ್ರದಲ್ಲಂತೂ ಯಾರು ದುಡ್ಡು ಕೊಡೋದು? ಯಾರನ್ನ ಡಿಗ್ರಿ ಮಾಡಿರುವಂತ ಹುಡುಗರಿಗೆ, ಡಿಪ್ಲೊಮಾ ಮಾಡಿರುವಂತ ಹುಡುಗ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಯಾರನ್ನ ಕೊಟ್ಟಿದ್ರೆ ಕೈ ಎತ್ತಿ, ನನ್ಗೆ ಗೊತ್ತಿಲ್ಲ. ಯಾರನ್ನ ಕೊಟ್ಟವ್ರ? ಬಿಡ್ತಾರೆ, ರೀಲ್ ಅಂದ್ರೆ ರೀಲ್ ಬಿಡ್ತಾರೆ, ಅಸೆಂಬ್ಲಿಯಲ್ಲಿ ಬಿಡ್ತಾರೆ. 2,000 ರೂಪಾಯಿ ದುಡ್ಡು ಕೊಟ್ಟು 5 ತಿಂಗಳು 4 ತಿಂಗಳು ಒಂದೊಂದ್ಸರಿ ಕಳಿಸ್ತಾವ್ರೆ. ಇನ್ನೂ 15,000 ಕೋಟಿ ಬಿಲ್ ಬಾಕಿ ಇದೆ. PTS ಜನ ಹತ್ತೋರೇ ಇಲ್ಲ. ಅದೊಂದು ಏನು ಆಧಾರ್ ಕಾರ್ಡ್ ತೋರಿದ್ರೆ ಹೆಣ್ಮಕ್ಳು ಬಸ್ಸಲ್ಲಿ ಹೋಗೋದು ಬರೋದು, ಅರ್ಧ ಕಾಲ ಇದ್ದು ಭರ್ತಿ ಹೋಗ್ತಾ ಇದೆ ಅಷ್ಟೇ. ಅದೇ ನೀವೇನು ಪುಕ್ಷೇಟೆ ಏನಿಲ್ಲ. ಅದು ಬಸ್ ಕೊಟ್ಟಾದ್ಮೇಲೆ ನೋಡ್ಬೇಕು, ಮಳೆಗಾಲದಲ್ಲಿ ಅದೆಲ್ಲ ಸೋರ್ತಾ ಇರ್ತಾರೆ. ಇದು ಬಿಟ್ಟು ಏನ್ ಮಾಡಿದ್ದೀವಿ? ಬಡವರಿಗೋಸ್ಕರ ಏನು ಯೋಜನೆ ಜಾರಿ ತಂದಿದ್ದೀರಿ? ಎಲ್ಲ ಕೂಡ ಏನಿಲ್ಲ. ಇರೋ ಯೋಜನೆ ಭಾಗ್ಯಲಕ್ಷ್ಮಿ ನಿಲ್ಸಾಕರು, ಸಂಧ್ಯಾ ಸುರಕ್ಷಾ ಮೆಲ್ಲ ನಿಲ್ಸಾಕರು, 10 ಲಕ್ಷ ರೇಷನ್ ಕಾರ್ಡ್ ಇವತ್ತು ಕ್ಯಾನ್ಸಲ್ ಮಾಡವ್ರೆ. ಬಡವರದು ಇದು ಮಾಡಿದ್ರಲ್ಲ, ಸೆನ್ಸಸ್ ಮಾಡಿದ್ರಲ್ಲ, ಹಿಂದುಳಿದ ವರ್ಗದ್ದು SC ಸೆನ್ಸಸ್ ಅಂತೇಳಿ ಸೆನ್ಸಸ್ ಮಾಡವ್ರೆ. ಸ್ಕೂಟರ್ ಐತಾ ಮೋಸೋಡಿ ಐತೆ ಬರ್ಕಂಡ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕೆಲವು ವಿಚಾರಕ್ಕೋಸ್ಕರ ಕೇಳಿದ್ರು, ರಿಟರ್ನ್ಸ್ ಫೈಲ್ ಮಾಡವ್ರೆ. ಪಾನ್ ಕಾರ್ಡ್ ಬಂದದೆ, ಅದೇನೂ ಇಲ್ಲ, ಕೂಲಿ ಬಿಟ್ರೆ ಏನೂ ಇಲ್ಲ, ಎಲ್ಲ ಕಾರ್ಡು ರದ್ದು ಮಾಡಕ್ ಕೊಡ್ತಾರೆ. ಒಂದ್ಸರಿ ನಿಮ್ಗೆ APL ಕಾರ್ಡ್ ಬಂತು ಅಂದ್ರೆ 2,000 ರೂಪಾಯಿ ದುಡ್ಡು ಬರಲ್ಲ, ಎಲ್ಲಾ ಯೋಜನೆಗಳು ನಿಂತು ಹೋಗ್ತವೆ. ಆಯುಷ್ಮಾನ್ ಭಾರತ ಕೊಡೋದ, ಯಶಸ್ವಿನಿ ಕಾರ್ಡ್ ಕೊಡೋದು, ಇದು ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ನಾವು ಮಾತು ಕೊಡ್ತಾ ಇದ್ದೀವಿ. ನಾವ್ ಯಾರು ನಿಮ್ಮನ್ನು ಕರೆದಿದ್ದು ಅಲ್ಲ, ನೀವೇ ಬಂದ್ರಿ. ಮಂಜೂರೆಲ್ಲ ಅಣ್ಣ ನಾವು ಕಾಂಗ್ರೆಸ್ ಆಗಲ್ಲ ನರಕ. ಅಂಬೇಡ್ಕರ್ ಹೇಳಿದ್ರು, ಕಾಂಗ್ರೆಸ್ ಉರಿಯತಕ್ಕಂಥ ಮನೆ, ಅಲ್ಲಿ ಇರಬೇಡ್ರಿ. ಯಾಕಂದ್ರೆ ಅವ್ರಿಗೆ ಅನುಭವ ಆಗಿತ್ತು. ಅಂತ ದೊಡ್ಡ ಮೇಧಾವಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಹುಡುಗಾಟ ಅಲ್ಲ. 2 ವರ್ಷ ಮೇಲ್ಪಟ್ಟವರು ಸಂವಿಧಾನವನ್ನು ಬೇರೆ ಬೇರೆ ದೇಶಗಳ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿರ್ತಕ್ಕಂಥವ್ರು. ಹೈಯೆಸ್ಟ್ PhD ಪಡೆದಿರ್ತಕ್ಕಂಥವ್ರು, ಪದವಿ ಪಡೆದಿರ್ತಕ್ಕಂಥವ್ರು ಯಾರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಿಮ್ಮ ಕೆಲಸ ಮಾಡುವಂತ ಅವರ PA ಅವ್ರ ಎದುರುಗಡೆ ನಿಲ್ಲಿಸ್ಬಿಟ್ಟು ಎಲೆಕ್ಷನ್ ಸೋರಿಸ್ತಾರ ನೀವು. ನೆಹರು ಅವರೇ ಗೆಲ್ಸ್ಬೋದಾಗಿತ್ತಲ್ಲ ಅವ್ರನ್ನ. ಗೆದ್ರೆ ಎಲ್ಲಿ ಆ ಮೇಧಾವಿ ನೆಕ್ಸ್ಟ್ ಪ್ರಧಾನಿಗೆ ಅರ್ಹತೆ ಬರ್ತದ ಅಂತ ಹೇಳಿ ಅವ್ರು ಗೆಲ್ಲಕ್ಕೆ ಬಿಡ್ಲಿಲ್ಲ. ಭಾರತ ರತ್ನ ಕೊಟ್ಟಿದ್ದು ಯಾವಾಗ ಅವ್ರಿಗೆ? ಇಂದಿರಾ ಗಾಂಧಿಗೆ ಭಾರತ ರತ್ನ ಕೊಡ್ಕೊಂಡು, ರಾಜೀವ್ ಗಾಂಧಿಗೆ ಭಾರತ ರತ್ನ ಕೊಡ್ಕೊಂಡು, ಅವರ ಫ್ಯಾಮಿಲಿಗೆ ಅವರೇ ಭಾರತ ರತ್ನ ಕೊಡ್ಕೊಂಡು. ಅಂಬೇಡ್ಕರ್ ಭಾರತ ರತ್ನ ಕೊಟ್ಟಿರಲಿಲ್ಲ. ಯಾವುದು ನಮ್ಮ ಸರ್ಕಾರ VP ಸಿಂಗ್ ಪ್ರಧಾನಿಯಾಗಿದ್ರು, ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, ಆವಾಗ ಡಾಕ್ಟರ್ಗೆ ಬಾಬಾ ಸಾಹೇಬ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ರು. ಅವ್ರು ಸಮಾಧಿ ಮಾಡಿದ್ದು ಗೊತ್ತಾ? ಡೆಲ್ಲಿಯಲ್ಲ. ಇವತ್ತು ಇಂದಿರಾ ಗಾಂಧಿಗೆ 50 ಎಕರೆ,
ರಾಜೀವ್ ಗಾಂಧಿಗೆ 50 ಎಕರೆ, ನೆಹರುಗೆ 100 ಎಕರೆ, ಅಂಬೇಡ್ಕರ್ಗೆ 600 ಅಡಿ ಕೊಡಲಿಲ್ಲ. ಅಲ್ಲಿಂದ ಏರೋಪ್ಲೇನ್ ತಗೊಂಡ್ಬರ್ಬೇಕಾದ್ರೆ ದುಡ್ಡು ಇರಲಿಲ್ಲ. ಸ್ನೇಹಿತರೆಲ್ಲ ಹಾಕೊಂಡು ತಗೊಂಡ್ಬಂದು ಬಾಂಬೆನಲ್ಲಿ ಸಮುದ್ರದ ಪಕ್ಕದಲ್ಲಿ ಅವ್ರು ದಫನ್ ಮಾಡಿರ್ತಕ್ಕಂಥದ್ದು. ಇದಕ್ಕಿಂತ ಅವಮಾನ ಬೇಕಾ ನಿಮಗೆ? ಇವತ್ತು ಏನು ಆದ ಮೊದಲು ಸಂವಿಧಾನ ಬುಕ್ ತೋರಿಸ್ತಾ ಇರ್ತಾರೆ ಎಡಗೈಯಲ್ಲಿ ರಾಹುಲ್ ಗಾಂಧಿ ಅವರು. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ತಿದ್ರೆ ಫಾರಿನ್ ಕೂಡ ಹೋಗ್ತಾರೆ. ಚರ್ಚೆಗೆ ಇರೋದೇ ಇಲ್ಲ ಅಂದ್ರೆ ಇದು ಓಡ್ತಾರೆ ಅಂತ ಕಡೆಗೆ. ದೇಶದ ಬಗ್ಗೆ ನಿಮ್ಗೆ ಏನು ಆಸಕ್ತಿ ಇದೆ? ಇಲ್ಲಿರ್ತಕ್ಕಂಥ ಬಡವರು ಮನೆ ಕೊಡ್ರೆ ಬಾಂಗ್ಲಾದೇಶದಲ್ಲಿ ಮನೆ ಕೂಡ ಮಾಡಿದ್ರು. ಮನೆ ಹೋಗ್ಲ ಹತ್ರ 267 ಜನ ಸರ್ಕಾರಿ ಜನರು ಬಂದು ಎಲ್ಲ ಕುಸಿದ್ಕೊಂಡವ್ರೆ. ಕಟ್ರೆ ಅದನ್ನ ಹೊಡೆದಾಕ್ರು ಸರ್ಕಾರಿ ಜಾಗ ಅಂತೇಳಿ. ಏನು ರಾಮ ನೋಡ್ಬೇಕಲ್ಲ, ವೇಣುಗೋಪಾಲ್ ಅಂತ ಯಾರ ಕೇರಳದ CM, ಇಲ್ಲಿನ CM ಎಲ್ಲರೂ ಭೇಟಿ, ಅವ್ರಿಗೆಲ್ಲ ನಾವು ಮನೆ ಕೊಡ್ತೀವಿ ಅಂತ ಹೇಳಿ ಮನೆಗೆ ನಾನು ಹೋದ್ವಿ. ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸಂದೇಶ ಬಿಟ್ರು. ಅಲ್ಲಿ ಹೋಗೋಷ್ಟು ಒಬ್ಬರು ಇಲ್ಲ, ಬಾಂಗ್ಲಾದವರು ಇಲ್ಲ, ರೋಹಿಂಗ್ಯಾದವರು ಇಲ್ಲ, ಎಲ್ಲ ಪಕ್ಕ ಕೊಡೋಗ್ಬಿಟ್ಟವ್ರು. ಕೊನೆಗೆ ನಾವು ವರದಿ ಕೊಟ್ವಿ. ಹೆಂಗ್ ಕೊಡ್ತೀರಾ ಕೊಡ್ರಿ, ನೀವು ನಮ್ಮ ಸ್ಥಳೀಯರು ಕೊಡ್ತೀರಾ, ನೀವು ಹೊರದೇಶದಲ್ಲಿ ಕೊಡ್ತೀರ. ಅವ್ರಿಗೆಲ್ಲ ಆಧಾರ್ ಕಾರ್ಡ್ ಮಾಡ್ಕೊಟ್ಬಿಟ್ಟವ್ರೆ, ವೋಟರ್ ಐಡಿನೂ ಮಾಡ್ಕೊಟ್ಬಿಟ್ಟವ್ರೆ. ಕೊನೆಗೆ 26 ಮನೆಗಿದ್ರು. 267 ಮನೆಯಿಂದ 26 ಮನೆ ಕೊಡ್ತೀವಿ ಅಂತ ಹೇಳಿ ಅದು ಬಿಡ್ಕೊಂಡು ಹೆಂಗ್ ಕೊಡ್ತೀವಿ 26 ಮನೆ ನಾವು ಎಲ್ಲಿ ವಾಸ ಮಾಡೋದು ಪ್ರೂವ್ ಮಾಡೋದು ಅಂತ ಹೇಳಿ ಕೊನೆಗೆ ರೆವಿನ್ಯೂ ಕೊಟ್ಟರು. ಇವ್ರು ಇಲ್ಲಿ ಬಹಳ ದಿನದಿಂದ ವಾಸ ಏನಾದ್ರು ಕೊಡ್ತೀವಿ, ಒಂದು ಮನೆ ಕೊಡಕ್ ಆಗ್ತಾ ಇಲ್ಲ. ನಾವೇನಾದ್ರೂ ಸ್ವಲ್ಪ ಯಾಮಾರಿದ್ರೆ 267 ಜನಕ್ಕೂ ಕೊಡ್ತಾ ಇಲ್ಲ. ಅವರು ಭಾರತ ಮಾತಾಗಿ ಜೈ ಇರಲ್ಲ, ಜೈ ಬಾಂಗ್ಲಾ ಅಂತಾರೆ. ನಮ್ಮ ದೇಶದ ದೇವರು ಅವ್ರಿಗೆ ಗೊತ್ತಿಲ್ಲ, ನಮ್ಮ ಸಂಸ್ಕೃತಿ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಇಲ್ಲೋರೆ, ನಮ್ಮ ದೇಶದವ್ರೆ. ಈ ದೇಶ ಯಾವುದೋ ಗೊತ್ತು. ಬಾಂಗ್ಲಾದವರು, ರೋಹಿಂಗ್ಯಾದವರು ಪಾಕಿಸ್ತಾನದಲ್ಲಿ ಬಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಏನ್ ಮಾಡ್ತಾರೆ ಹೇಳು? ವಿದ್ರೋಹಿ ಕೃತ್ಯಗಳೆಲ್ಲ ಮಾಡ್ತಾರೆ. ಇವತ್ತು ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಬಾಂಗ್ಲಾದವ್ರು ಬಂದಿದ್ದು ಕೆಲಸವ್ರೆ. ಒಂದ್ಸರಿ ಅವ್ರು ಜಾಸ್ತಿ ಆದ್ರೆ ಹರಿಜನೂ ಇಲ್ಲ, ಒಕ್ಕಲಿಗನೂ ಇಲ್ಲ, ಲಿಂಗಾಯತನೂ ಎಲ್ಲರೂ ಮಾಡಿದ್ದಾರೆ. ಇದು ನಡೆದಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳದಲ್ಲಿರ್ಬೋದು, ಎಲ್ಲಿಯವರೆಗೂ ನಾವು ಹಿಂದೂ ಬಹುಸಂಖ್ಯಾತರಾಗಿರ್ತೀವೋ ನಾವು ಜಾತಿ ಕಿತ್ತಾಡ್ತೀವಿ. ಯಾವಾಗ ನಾವು ಕಡಿಮೆ ಆಯ್ತೀವೋ ನಮ್ಮನ್ನೆಲ್ಲ ಸೇರಿ ಬಡಿತಾರೆ. ಇದು ಇತಿಹಾಸ ಇರ್ತಕ್ಕಂಥದ್ದು. ಅರ್ಧ ದೇಶ ಕಳ್ಕೊಂಡಿದ್ದೀವಿ ನಾವೆಲ್ಲ ಕೂಡ. ನಾವು ದೇಶದ ಜೊತೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ನಮ್ಮ ಸಮಾಜವನ್ನು ಮೇಲೆ ಎತ್ತುವಂತ ಕೆಲಸ ಮಾಡಬೇಕು. ನಾವಂತೂ ಯಾವತ್ತೂ ಜಾತಿ ಕೇಳೋರಲ್ಲ, ನಾವೆಲ್ಲ ಕೂಡ ಅಂತಮಂದ್ರ ರೀತಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಿಲುವು ಅಂತಕ್ಕಂಥ ಮಾತನ್ನ ಹೇಳಿ ಇಷ್ಟು ದೊಡ್ಡ ಸಂಖ್ಯೆ ತಾವೆಲ್ಲ ಬಂದಿದ್ರೆ, ವಿಶೇಷವಾಗಿ ಯುವಕರು ದೊಡ್ಡ ಸಂಖ್ಯೆ ಬಂದಿದ್ರು. ಇದು ಬದಲಾವಣೆಯ ಪರವಾಗಿರ್ತಕ್ಕಂಥದ್ದು. 100 ಜನ 100 ಹೇಳಿ 10 ಸರಿ ಯೋಚನೆ ಮಾಡಿದ್ವಿ. ಯಾರು ಹೇಳ್ಬಿಡ್ತಾರೆ ಬಿಜೆಪಿ ಹಂಗೆ ಹಿಂಗೆ ಅಂತ ಹೇಳಿ. ಯಾವತ್ತೂ ಇಲ್ಲ. ಬಿಜೆಪಿ ಭಾರತ ಮಾತೆಗೆ ಜೈ ಹೇಳೋದು ನಾವೇ ಜಾಸ್ತಿ, ಒಂದೇ ಮಾತ್ರ ಹೇಳೋದು ನಾವೇನೇ ಜಾಸ್ತಿ, ದೇಶದ ಮಹಾಪುರುಷರ ಬಗ್ಗೆ ಮಾತಾಡೋದು ನಾವೇ ಜಾಸ್ತಿ. ಅಂದ್ರೆ ಈ ದೇಶವನ್ನು ರಕ್ಷಣೆ ಮಾಡೋದು ನಾವು ಯಾವತ್ತೂ ಮುಂದೆ ಇರ್ತೀವಿ. ಇವತ್ತು ಓಟ್ಗೋಸ್ಕರ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾವ್ರೆ. ಯಾಕಂದ್ರೆ 100% ಓಟ್ ಅವ್ರಿಗೆ ಹೋಗೋದು ಅನ್ಕೊಂಡ್ಬಿಟ್ಟವ್ರು ಅವರೆಲ್ಲ ಕೂಡ. ಇನ್ನು ದಲಿತ ಓಟ್ ಬಂದ್ಬಿಟ್ರೆ ನಾವು ಎಲೆಕ್ಷನ್ ಗೆಲ್ಬಹುದು ಅಂತ ಹೇಳಿ ಟೋಪಿ ಹಾಕೋ ಕೆಲಸ ಮಾಡ್ತಾವೆ. ಸೊ ಇದು ಎಲ್ಲವನ್ನು ವಿರೋಧ ಮಾಡ್ಕೊಂಡು ಇವತ್ತು ನಾವೆಲ್ಲ ಕೂಡ ನಮ್ಮ ಜೊತೆ ಬರ್ತಾ ಇದ್ರಿ. ಹಿಂದುಳಿದ ಜನ ಕೂಡ ನಮ್ಮ ಜೊತೆ ಬರ್ತಾ ಇದ್ವಿ. ನಾವು ಯಲಾಗ ಕ್ಷೇತ್ರವನ್ನ ಇನ್ನೂ ಅದ್ಭುತವಾಗಿ ಕಟ್ಟುವಂತ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಮತ್ತೆ ಯಾರ್ಯಾರಿದ್ದಾರೆ ಎಲ್ಲರನ್ನ ವೇದಿಕೆ ಮೇಲೆ ಕರೆದು ಸೇರ್ಪಡೆ ಮಾಡ್ತೀವಿ. ಒಬ್ಬೊಬ್ಬರಿಗೆ ಬಂದು ಶಾಲೆಯನ್ನು ಹಾಕ್ಸ್ಕೊಂಡು ನಮ್ಮ ಜೊತೆ ಫೋಟೋ ತಗೊಂಡು ಅದಾದ್ಮೇಲೆ ನಮ್ಮ ಇಲ್ಲೇ ಪಕ್ಕದಲ್ಲೇ ಸ್ಟೇಡಿಯಂ ಉದ್ಘಾಟನೆ ಇರುತ್ತೆ, ಅಲ್ಲೇ ತಿಂಡಿ ವ್ಯವಸ್ಥೆ ಇರ್ತದೆ, ಎಲ್ಲ ಕೂಡ ಅಲ್ಲಿ ಹೋಗೋಣ.